ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಾಸ್ಕರು ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ಯಾಕಪ್ಪ ಇವತ್ತು ಒಂದು ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೆಯಾ, ಯಾಕೆ ಎಡಿಟಿಂಗ್ ಟೇಬಲ್ಗಳು ಕೂತ್ಕೊಂಡಂಗಿದೆ, ಯಾಕೋ ಯೂಟ್ಯೂಬ್ನೆಲ್ಲ ನೋಡ್ತಾ ಇದ್ದಂಗಿದೆ ಅಂತ ಅನ್ಕೋಬೋದು ನೀವು. ಆ್ಯಕ್ಚುಲಿ ಏನಾಗಿದೆ ಅಂದರೆ ಇವತ್ತು ನಾನು ಶೂಟ್ ಮಾಡ್ಕೊಂಡು ಬಂದಿದ್ದೆ, ಅದು ಸ್ವಲ್ಪ ಆಡಿಯೋ ಪ್ರಾಬ್ಲಮ್ ಆಗಿಬಿಡ್ತು. ಸೊ ಏನು ಅಂತ ಹೇಳಿದ್ರೆ ಚೆಕ್ ಮಾಡೋಕ್ಕಿಂತ ಓಪನ್ ಮಾಡಿದ್ದೆ ಮತ್ತು ಹಾಕೊಂಡೆ, ಅದು ಮತ್ತೆ ಬರಲಿಲ್ಲ. ಸೊ ಆ ಕಾರಣದಿಂದಾಗಿ ನೋಡಿ ಈ ಥರ ಫಾಲ್ಟ್ಗಳೆಲ್ಲ ಆಗುತ್ತೆ. ಸೊ ಏನಂದರೆ ಕಂಪ್ಲೀಟ್ ಫುಟೇಜ್ ಬಂತು ಆ್ಯಂಡ್ ಇಂಟ್ರಡಕ್ಷನ್ ಪಾರ್ಟ್ ಮಾತ್ರ ಬರಲಿಲ್ಲ. ಸೊ ಆ ಕಾರಣದಿಂದಾಗಿ ಒಂದು ಇಂಟ್ರಡಕ್ಷನ್ ಪಾರ್ಟ್ ಇರಲಿ ಅನ್ನೋ ಕಾರಣಕ್ಕೆ ಇದು ಸ್ಟಾರ್ಟಿಂಗ್ ಒಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಇದು ನಮ್ಮ ಆಫೀಸು ನೋಡ್ತಾ ಇದ್ದೀರಲ್ವಾ. ಸೊ 2 ಸಿಸ್ಟಮ್ ಇದೆ. ಸೊ ಇದು ನಮ್ಮ ಪೇಜ್ ಓಪನ್ ಆಗಿರುವಂಥದ್ದು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಯಾಕಂತ ಹೇಳಿದರೆ ತುಂಬ ಕಷ್ಟ ಬಿದ್ದೆ ನಾವು ಮಾಡ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಹೋಗ್ಬಿಟ್ಟು ಇವಾಗ ಅವ್ರಿಗೆ ಬಂದ್ಬಿಟ್ಟು ಫುಟೇಜ್ ಕಾಪಿ ಹಾಕಿ ನೋಡಿ ಆಮೇಲೆ ಆಡಿಯೋ ಬಂದಿಲ್ಲ ಅಂತ ಗೊತ್ತಾದ್ಮೇಲೆ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಯೂಟ್ಯೂಬರ್ ಲೈಫಲ್ಲೂ ಇದು ಹಾಗೆ ಆಗುತ್ತೆ. ಸೊ ಒಂದು ಎಷ್ಟು ಕಷ್ಟ ಬಿದ್ದಿರ್ತೀವಿ, ಆ ಒಂದು ಫುಟೇಜ್ ಬರಲಿಲ್ಲ ಅಂದ್ರೂ ಸಖತ್ ಬೇಜಾರಾಗುತ್ತೆ. ಸ್ವಲ್ಪ ಬೇಜಾರಾಯಿತು, ಯಾಕಂತ ಹೇಳಿ ತುಂಬ ಚೆನ್ನಾಗಿ ಬಂದಿತ್ತು. ಲೈಕ್ ವ್ಲಾಗ್ ಟೈಪ್ ಮಾಡಿದ್ವಿ. ಅಂದರೆ ಒಬ್ಬರು ಅಂಕಲ್ನ ಹಿಡಿದು, ಅಂದರೆ ಅವರು ಲಾಂಡ್ರಿ ಕೆಲಸ ಮಾಡೋರು, ಅಂಕಲ್ ಕತೆ ಹೇಳ್ತಾ ಇದ್ರು. ಅಂದರೆ ಅವ್ರಿಗೆ ಒಂದು ಕಾರ್ ತಗೋಬೇಕಂತ ಆಸೆ, ಬಟ್ ಆಗಲಿಲ್ಲ ಅನ್ನೋ ಥರ ಒಂದು ಮಾತು ಆಡ್ತಿದ್ರು. ಬೇಕಾದ್ರೆ ನಾನು ನಿಮಗೆ ಒಂದು ಫುಟೇಜ್, ಸುಮ್ಮನೆ ಒಂದು ಫುಟೇಜ್ ನೋಡಿ ಹಾಕ್ತಾ ಇದ್ದೀನಿ. ಸೊ ಬರುತ್ತೆ ನೋಡಿ. ಅದು ಮಾತಾಡ್ತಾ ಇರೋ ಇದು ಬರಲಿಲ್ಲ. ಆ್ಯಕ್ಚುಲಿ ಅಂಕಲ್ ತುಂಬ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಪಾಪ ಅವ್ರಿಗೂ ಆಸೆಗಳಿರುತ್ತೆ, ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಅವ್ರಿಗೂ ಆಸೆ ಇರೋದು ಒಂದು ಕಾರ್ ತಗೋಬೇಕು ಮನೆಗಂತ. ಸೊ ಲೈವ್ ಎಕ್ಸಾಂಪಲ್ ನನಗೊಂದು ಸಿಕ್ಕಿತ್ತು, ಬಟ್ ಆಡಿಯೋ ಪ್ರಾಬ್ಲಮ್ ಆಗಿ ಅದು ಹಾಕೋಕ್ಕಾಗಲಿಲ್ಲ. ಸೊ ಅವ್ರಿಗೂ ಒಂದು ಕಾರ್ ತಗೋಬೇಕಂತ ಆಸೆ. ಅವರು ಲಾಂಡ್ರಿ ಕೆಲಸ ಮಾಡೋದು, ಒಂದು ಬಟ್ಟೆಗೆ 5 ರೂಪಾಯಿ ಚಾರ್ಜ್ ಮಾಡ್ತಿದ್ರಂತೆ, ಇವಾಗ 10 ರೂಪಾಯಿ ಮಾಡಿದ್ರು. ಕೋವಿಡ್ ಬಂದಾದ್ಮೇಲೆ ಎಲ್ಲರ ಲೈಫ್ ಹೆಂಗಾಗಿದೆ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ನಾನು ತಗೋಬೋದಾಗಿತ್ತು ಸರ್, 5 ರೂಪಾಯಿ ತಗೋಬೋದಾಗಿತ್ತು. 5 ರೂಪಾಯಿ ಇದ್ದಿದ್ರು ನಾನು ಒಂದು ಕಾರ್ ತಗೊಳ್ಳೋ ಲೆವೆಲಲ್ಲಿ ಮಾಡ್ಬೋದಿತ್ತು. ಆಗ್ತಾ ಇರಲಿಲ್ಲ, ಕಮ್ಮಿ ಬಜೆಟಲ್ಲಿ ಇದು ತಗೋತಾ ಇದ್ದೆ. ಬಟ್ ಇವಾಗ 10 ರೂಪಾಯಿ ಮಾಡಿದ್ರು ನನ್ನ ಕೈಲಿ ಅಷ್ಟು ಕವರ್ ಮಾಡೋಕ್ಕಾಗ್ತಿಲ್ಲ. ಜನ ಯಾಕಂದ್ರೆ ಬರ್ತಾ ಇಲ್ಲ, 10 ರೂಪಾಯಿ ನಾನೇನಕ್ಕೆ ಕೊಡಬೇಕು, ಎಲ್ಲ ಮನೆಗೆ ಹೋಗಿ ಮಾಡ್ಕೋಬೋದು ಅನ್ನೋ ಥರ ಮಾಡ್ಕೊತೀವಿ ಅನ್ನೋ ಥರ ಫೀಲ್ ಮಾಡ್ತಾರೆ. ಸೊ ಆ ಕಾರಣದಿಂದ ಯಾರು ಬರಲ್ಲ ಅನ್ನೋ ಥರ ಒಂದು ಮಾತುಗಳನ್ನ ಹೇಳ್ತಿದ್ರು. ತುಂಬ ಬೇಜಾರು ಆಯಿತು. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಬೇಜಾರಾಗಿದ್ದು ನನ್ನ ಫುಟೇಜ್ ಇವತ್ತು ಬರಲಿಲ್ಲ ಅಂತ. ಸೊ ನೋಡಿ, ಇಷ್ಟೆಲ್ಲ ಕಷ್ಟ ಬೀಳ್ತಾ ಇದೀವಿ ಅಂದಮೇಲೆ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು ಒಂದೇ, ಒಂದು ಸಬ್ಸ್ಕ್ರೈಬು, ಒಂದು ಲೈಕ್ಸು, ಒಂದು ಶೇರು. ಸೊ ನೀವು ಮಾಡೋ ಶೇರು ಮೇ ಬಿ ನಿಮಗೆ ಇಲ್ಲಿ ಇರೋ ಕಾರು ಬಜೆಟಲ್ಲಿ ಇಲ್ಲ, ನಿಮ್ಗೆ ಇಷ್ಟ ಆಗ್ತಿಲ್ಲ, ಮೇ ಬಿ ನೀವು ಹುಡುಕ್ತಾ ಇರೋ ಬ್ರ್ಯಾಂಡ್ ಇಲ್ಲಿಲ್ಲ ಅಂತ ಹೇಳಿದ್ರು, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹುಡುಕ್ತಾ ಇರ್ಬೋದು, ಆ ಕಾರು ಇಲ್ಲಿರ್ಬೋದು. ಸೊ ಆ ಕಾರಣದಿಂದಾಗಿ ಶೇರ್ ಮಾಡಿ. ಲೈಕ್ ಮಾಡೋದ್ರಿಂದ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ಹಾಕಿದಾಗ ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ, ಸೊ ನೋಡಿ ಅಂತ. ಸೊ ಆ ಕಾರಣದಿಂದಾಗಿ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ನಂಗೆ ಗೊತ್ತಿಲ್ಲ ಫುಟೇಜ್ ಹೆಂಗೆ ಬರ್ತಾ ಇದೆ, ಅದು ಇವಾಗ ನಾನು ತೆಗೆದು ನೋಡಿದ್ರೇ ಗೊತ್ತಾಗುತ್ತೆ. ಸೊ ಇವಾಗ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಸೊ ಇಷ್ಟೇ. ಸೊ ಬನ್ನಿ ವಿಡಿಯೋ ನೋಡೋಣ. ಹಾಂ, ನಿಮ್ಮ ಶೋರೂಮಲ್ಲಿ ನಮ್ಮ ವ್ಯೂವರ್ಸು ಯಾಕೆ ಗಾಡಿ ತಗೋಬೇಕು? ಸರ್ 1 ವರ್ಷ ವಾರಂಟಿ ಕೊಡ್ತೀನಿ. ನಮ್ಮ ಟ್ರಾನ್ಸ್ಫರ್ ಇನ್ಶೂರೆನ್ಸ್ ಎಲ್ಲ ನಾವು ಮಾಡಿಕೊಡ್ತೀನಿ ಸರ್. ನಮ್ಮ ಕಸ್ಟಮರ್ ತಲೆ ಮೇಲೆ ಹೊಡೆದಂಗೆ ನೀವು 2 ಲಕ್ಷ ಬಜೆಟ್ ಅಂತ ಹೇಳ್ಬಿಟ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಆಗುತ್ತಾ? ಹಿಂಗೆ ಪ್ರೈಸ್ ಇದು ಬಂದು ನಿಮಗೆ 1,500-2,000 ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸ್ಟಿಕ್ಕರ್ ಹಾಕೋ ಅವಶ್ಯಕತೆ ಇಲ್ಲ. ಅಪ್ಪು ಸರ್ ಫ್ಯಾನ್ ಇದ್ದರೆ ಬಂದು ತೊಗೊಂಡೋಗ್ಬೋದು. $185ಗೆ ಈ ವಿಡಿಯೋದಲ್ಲಿ ತುಂಬ ಕಮ್ಮಿ ಇರೋದಂತ ಹೇಳಿದರೆ ಅಪ್ಪು ಸರ್ ದಯೆಯಿಂದ ಇದೊಂದು ಗಾಡಿ. ಸರ್ ತಮ್ಮ ಹೆಸರು ಗೊತ್ತಾಗಲಿಲ್ಲ. ಚಂದ್ರಕುಮಾರ್ ಅಂತ ನಮ್ಮ ಜೊತೆ ಇವತ್ತು ಚಂದ್ರ ಸರ್ ಇದ್ದಾರೆ. ಸೊ ಎಕ್ಸ್ಟ್ರೀಮ್ ಕಾರ್ಸ್ನ ಪ್ರತಿಯೊಂದು ಕಾರ್ಸ್ಗಳ ಡೀಟೇಲ್ಸ್ ಕೊಡೋದಕ್ಕೆ ಇವರಿದ್ದಾರೆ. ಸೊ ಇವತ್ತು ಯಾವ ಬಜೆಟಿಂದ ಸ್ಟಾರ್ಟ್ ಆಗ್ತದೆ ಸರ್? 2 ಲಕ್ಷ ಬಜೆಟಿಂದ ಸ್ಟಾರ್ಟ್ ಆಗುತ್ತೆ ಸರ್. ಸರ್ ನಮ್ಮ ಕಸ್ಟಮರ್ ತಲೆ ಮೇಲೆ ಹೊಡೆದಂಗೆ ನೀವು 2 ಲಕ್ಷ ಬಜೆಟ್ ಅಂತ ಹೇಳ್ಬಿಟ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಆಗುತ್ತಾ? ಹಿಂಗೆ ಮಾಡೋಲ್ಲ ಸರ್, ಆಗುತ್ತೆ. ಹೆಚ್ಚು ಕಡಿಮೆ ಇರುತ್ತೆ, ರೇಟ್ ಪ್ರೈಸಲ್ಲಿ ಡಿಸ್ಕೌಂಟ್ ಇರುತ್ತೆ. ಓಕೆ. ನಿಮ್ಮ ಶೋರೂಮಲ್ಲಿ ನಮ್ಮ ವ್ಯೂವರ್ಸು ಯಾಕೆ ಗಾಡಿ ತೊಗೋಬೇಕು, ಏನು ಅಶ್ಯೂರಿಟಿ ಕೊಡ್ತೀರಾ? ಸರ್ 1 ವರ್ಷ ವಾರಂಟಿ ಕೊಡ್ತೀನಿ. ನಮ್ಮ ಟ್ರಾನ್ಸ್ಫರ್ ಇನ್ಶೂರೆನ್ಸ್ ಎಲ್ಲ ನಾವು ಮಾಡಿಕೊಡ್ತೀನಿ ಸರ್. ನಮ್ಮ ಶೋರೂಮಿಂದ ವಾರಂಟಿ 1 ವರ್ಷ ವಾರಂಟಿ ಇರುತ್ತೆ. ಸರ್ವಿಸ್ ಎಲ್ಲ ಮೇಂಟೈನ್ ಆಗಿರುತ್ತೆ. ಎಲ್ಲ ನಿಮಗೆ ಗಾಡಿ ತಗೊಂಡ ಮೇಲೆ ನಿಮಗೇನು ಇಷ್ಟ ಆಗಿಲ್ಲ, ಏನು ಮಾಡಬೇಕು ಅಂದ್ರೆ ನಮ್ಮ ಎಕ್ಸ್ಚೇಂಜ್ ಎಲ್ಲ ಆಫರ್ ಇರುತ್ತೆ ಸರ್. ಓಕೆ. 1 ವರ್ಷ ವಾರಂಟಿ ಅಂತ ಹೇಳಿದ್ರೆ ಅದಕ್ಕೇನು ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಾಗುತ್ತಾ ಇಲ್ಲ ನಿಮ್ಮ ಕಡೆಯಿಂದ? ನಮ್ಮ ಕಡೆಯಿಂದ ಮಾಡ್ತೀರಾ ಸರ್.
1 ಇಯರ್ ವಾರಂಟಿ ಸಿಗುತ್ತೆ, ಇಂಜಿನ್ ಗೇರ್ ಬಾಕ್ಸ್ ಎಲ್ಲದಕ್ಕೂ ಸಿಗುತ್ತೆ, ಹಿಂಗೆ ಎಲ್ಲದಕ್ಕೂ. ಸೊ ಮೈನ್ಯೂಟ್ ಏನೇ ಫಾಲ್ಟ್ ಇದ್ರೂ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ ಸರ್, ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಇರುತ್ತೆ ನಾನು ಮಾಡ್ಕೊಡ್ತೀನಿ. ಹೌದಾ? ಸೊ ಇದೇ ಫಸ್ಟ್ ಶೋರೂಮ್ ಅಂತ ಕಾಣುತ್ತೆ. ಮೈನ್ಯೂಟ್ ಏನೇ ನಿಮಗೆ ಡಿಫಾಲ್ಟ್ ಬಂದ್ರೂ ಸೊ ಅದನ್ನು ಸರಿ ಮಾಡಿ ಕೊಡ್ತೀನಿ ಅನ್ನೋ ಒಂಥರ ಅಶ್ಯೂರೆನ್ಸ್ ಕೂಡ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ 2 ಲಕ್ಷ ಬಜೆಟಿಂದ ಸ್ಟಾರ್ಟ್ ಆಗ್ತಿದೆ ಅಂದ ತಕ್ಷಣ ನೀವು ಯಾರು ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಜಾಸ್ತಿ ರೇಟ್ ಇದೆ ಅಂತ ಹೇಳ್ಬಿಟ್ಟು. ಕ್ವಾಲಿಟಿ ಕೂಡ ಹಾಗೆ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು, ಯಾರು ಕೂಡ ಕ್ವಾಲಿಟಿನ ಹಂಗೆ ಕೊಡೋದಿಲ್ಲ. ಸೊ ವಿತ್ ಅಶ್ಯೂರೆನ್ಸ್ ಅಂತ ಹೇಳಿದ್ರೆ ನಿಮಗೆ ಏನೇ ಒಂದು ಫಾಲ್ಟ್ ಆದ್ರೂ ಸರಿ ಮಾಡಿ ಕೊಡುವಂಥ ಫೆಸಿಲಿಟಿ ನಮ್ಮ ಹತ್ರ ಇದೆ ಅಂತಲೇ ಹೇಳ್ತಿದ್ದಾರೆ. ಸರ್ ಮೊದಲಿಗೆ ಸೊ ಇನ್ನೊಂದು ಸರಿ ನೀವು ಲೊಕೇಶನ್ ಸ್ವಲ್ಪ ಹೇಳಿಬಿಡಿ ಸರ್. ಲೊಕೇಶನ್ ನಮ್ಮದು ಬನಶಂಕರಿ ಕತಗುಪ್ಪೆ ಜನತಾ ಬಜಾರ್ ಸಿಗ್ನಲ್ ಹತ್ರ ಅಯೋಧ್ಯೆ ಹೋಟೆಲ್ ಹತ್ರ ಬರುತ್ತೆ ಸರ್ ನಮ್ಮದು. ಅಯೋಧ್ಯೆ ಹೋಟ್ಲ್ ಇದೆ ಅಲ್ವಾ? ಇದೇ ಅಲ್ವಾ? ಇದೆ. ಸೊ ಇದೇ ಅಯೋಧ್ಯೆ ಹೋಟ್ಲು, ಮೈನ್ ರೋಡ್ ಇಲ್ಲೇ ಕಾಣಿಸುತ್ತೆ. ಇಲ್ಲಿಂದ ರೈಟ್ ಸೈಡು, ಆ ಕಡೆಯಿಂದ ಎಲ್ಲಿಂದ ನೀವು ಹೊಸಕೆರೆ ರೋಡ್, ಹೊಸಕೆರೆ ಹಳ್ಳಿ ರೀಚ್ ಸೈಡ್ ಬರುತ್ತೆ ನಮ್ಮದು. ಓಕೆ, ರೈಟ್ ಸೈಡಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ತಡ ಮಾಡೋದು ಬೇಡ, ಗಾಡಿಗಳ ಡೀಟೇಲ್ಸ್ ತೊಗೊಳ್ಳೋಣ. ಲಾಸ್ಟ್ ಟೈಮ್ ತುಂಬ ಲ್ಯಾಗ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬಾಯಿ ಬಂದಂಗೆ ಬೈದ್ಬಿಟ್ಟಿದ್ದೀರಾ. ಸೊ ಲ್ಯಾಗ್ ಮಾಡೋದು ಬೇಡ, ಬನ್ನಿ. ಸರ್ ಇಲ್ಲೊಂದು ಇಯಾನ್ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇಯಾನ್ ಇದು 2014 ಸೆಕೆಂಡ್ ಓನರು. ಓಕೆ, 21,000 ಹೊಡಿದೆ. ಶೋರೂಮ್ ಮೇಂಟೆನೆನ್ಸು, 1 ಇಯರ್ ಇನ್ಶೂರೆನ್ಸ್ ಇದೆ ಈ ಗಾಡಿಗೆ. ಹೊಸ ಟೈರ್ಸ್ ಇದೆ, ಎಲ್ಲ ಶೋರೂಮಲ್ಲಿ ಮೇಂಟೈನ್ ಆಗಿ ಬಂದಿದೆ. ಒತ್ತಿಂಗಲ್ಲೆಲ್ಲ ರೆಕಾರ್ಡ್ಸ್ ಎಲ್ಲ ಫೀಚರ್ಸ್ ಬರುತ್ತೆ ಸರ್. ಫೀಚರ್ಸ್ ಇದಕ್ಕೆಲ್ಲ ಟಚ್ ಸ್ಕ್ರೀನು, ರಿವರ್ಸ್ ಕ್ಯಾಮ್ರಾ ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಒಂದು ಬರಲ್ಲ ಸರ್ ಇದಕ್ಕೆ. ಪವರ್ ವಿಂಡೋಸ್ ಒಂದು ಬರೋದಿಲ್ಲ ನಿಮಗೆ. ರಿವರ್ಸ್ ಕ್ಯಾಮ್ರಾ ಕೂಡ ಇದೆ ನಿಮಗೆ. ಮಲ್ಟಿಮೀಡಿಯಾ ಸಿಸ್ಟಮ್ ಹಾಕ್ಸಿದ್ದಾರೆ ಆಫ್ಟರ್ ಮಾರ್ಕೆಟು. ಸೊ ಇದು ಬೇಸ್ ವೇರಿಯಂಟ್ ಅಲ್ಲ ಸರ್ ಇದು? ಬೇಸ್ ವೇರಿಯಂಟ್. ಓಕೆ, ಸೆಕೆಂಡ್ ಓನರ್ ಆಗಿದೆ. 21,000 ಶೋರೂಮ್ ಹಿಸ್ಟ್ರಿ ಜೊತೆಗಿದೆ, ಎಲ್ಲ ಅಪ್ ಟು ಡೇಟ್ ಇದೆ, ರೆಕಾರ್ಡ್ ಸಿಗುತ್ತೆ. ಓಕೆ, ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? ಪ್ರೈಸ್ 3 ಕೊಟ್ಟು ಮಾಡ್ತಾ ಇದ್ದಾರೆ ಸರ್. 3 lakhs. ಹೆಚ್ಚು ಕಡಿಮೆ ಆಗುತ್ತಲ್ವಾ? ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಸರ್, ಇಲ್ಲಿ ಒಂದು i20 ಇದೆ, ಹೇಳಿ ಸರ್ ಇದ್ರ ಬಗ್ಗೆ. i20 2010 ಸೆಕೆಂಡ್ ಓನರ್ ಆಗಿದೆ ಇದು. 65,000 ಹೊಡಿದೆ. ವಿತ್ ಮ್ಯಾಗ್ ಬಿಲ್ಸು, ಟೈರು ಮ್ಯಾನೇಜಬಲ್ ಇದೆ. ಟೈರ್ ಎಲ್ಲ ಒಂದು ಸ್ವಲ್ಪ 50% ಇದೆ ಸರ್. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಫೀಚರ್ಸ್ ಸಿಸ್ಟಮ್ ಇದೆ ಶೋರೂಮ್ದು, ನಾರ್ಮಲ್ ಸಿಸ್ಟಮ್ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರುತ್ತೆ ಸರ್ ಇದಕ್ಕೆ. ಸೊ ನಿಮಗೆ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಕೂಡ ಬರುವಂಥದ್ದು, ಮ್ಯೂಸಿಕ್ ಸಿಸ್ಟಮ್, ಅದ್ರ ಜೊತೆ AC ಬರುತ್ತೆ ನಿಮಗೆ. ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುವಂಥದ್ದು, 4 ಪವರ್ ವಿಂಡೋ ಸಮೇತ ಇದೆ. ಬಾಡಿ ಲೈನ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ಡೆಂಟ್ಸ್ ಕೂಡ ಇಲ್ಲ. ಜಸ್ಟ್ ಬಂಪರ್ ಸ್ವಲ್ಪ ಇದಾಗಿದೆ ಅಷ್ಟೇ ಸರ್. ಎಲ್ಲ ಸಣ್ಣ ಪುಟ್ಟ ಡೆಂಟ್ಗಳು ಎಲ್ಲ ನಾವು ಪೇಂಟು, ಪಾಲಿಶ್ ಸರ್ವಿಸ್ ಎಲ್ಲ ಮಾಡಿಕೊಡ್ತೀನಿ ಸರ್. ಏನೂ ಆಗದೆ ನಿಂತಿರುವಂಥ ಗಾಡಿ ಅಲ್ವಾ ಇದು? ಏನೂ ಆಗಿಲ್ಲ, ಏನು ಬಂದಿದೆ ಹಂಗೆ ಇದೆ. ನಾವೆಲ್ಲ ನೀಟಾಗಿ ರೆಡಿ ಮಾಡಿ ಕೊಡ್ತೀನಿ ಸರ್. ಗಾಡಿ ನೀಟಾಗಿ ರೆಡಿ ಮಾಡಿ ಕೊಡ್ತೀರಾ? ನೋಡ್ತಾ ಇರುವಂಥದ್ದು ಸ್ವಲ್ಪ ಏರ್ ಔಟ್ ಆಗಿದೆ ಅಷ್ಟೇ. ನಿಮಗೆ ಮ್ಯಾಗ್ವೀಲ್ ಜೊತೆಗೆ ಬರುವಂಥದ್ದು. ಸೊ ಟಾಪ್ ಆ್ಯಂಡ್ ವೆಹಿಕಲ್ ಆಗಿರೋದು ನಿಮಗೆ ಬ್ಯಾಕ್ ವೈಪರ್ ಕೂಡ ಬರುವಂಥದ್ದು ಆ್ಯಂಡ್ ಡಿಫಾಗರ್ ಕೂಡ ಇರುವಂಥದ್ದು. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್ ಇದು 3.5 ಹೇಳ್ತಾವ್ರೆ, ಹೆಚ್ಚು ಕಮ್ಮಿ ಆಗುತ್ತೆ. ಯಾವ ಮಾಡಲ್ ಅಂತ ಹೇಳಿದ್ರಿ? 2010. ಎಷ್ಟು ಓಡಿದೆ ಸರ್? 65,000 ನೋಡಿದೆ. 65,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ. ಓಕೆ. ಸೊ ಇಲ್ಲಿ ಒಂದು ವೆಂಟೋ ಅಲ್ವಾ ಸರ್ ಇದು? ವೋಲ್ಕ್ಸ್ವ್ಯಾಗನ್ ವೆಂಟೋ ಇದು 2013. ಓಕೆ, ಸಿಂಗಲ್ ಓನರು. ಎಲ್ಲ ಇದು ಹೊಸ ಟೈರ್ಸ್ ಇದೆ. ಗಾಡಿ ಎಲ್ಲ ಅಪ್ ಟು ಡೇಟ್ ಶೋರೂಮ್ ಮೇಂಟೆನೆನ್ಸ್ ಇದೆ. ಓಕೆ, ಹೊಸ ಟೈರ್ ಇರುವಂಥದ್ದು. ಸೊ ಬೇಸ್ ಮಾಡೆಲ್ ಆಗಿರೋದ್ರಿಂದ ನಿಮಗೆ ಇದು ಬರೋದಿಲ್ಲ, ಮ್ಯಾಗ್ವೀಲ್ ಬರೋದಿಲ್ಲ. ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಫೀಚರ್ಸ್ ಇದಕ್ಕೆ ನಾರ್ಮಲ್ ಸಿಸ್ಟಮ್ ಶೋರೂಮ್ದು ಬರುತ್ತೆ. ಪವರ್ ಸ್ಟೇರಿಂಗ್ ಸಿಸ್ಟಮು, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಇದಕ್ಕೆ. ಓಕೆ, ನೀವು ನೋಡ್ತಾ ಇರುವಂಥದ್ದು ಒಳಗಡೆ ಕೂಡ ಲಕ್ಸುರಿ ಹಾಗೆ ಇದೆ, ಹಾಗೆ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಲಕ್ಸುರಿ ವೆಹಿಕಲ್. ನಿಮಗೆ 4 ಡೋರ್ ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಜೊತೆ ಬರುತ್ತೆ. ಸೊ ನಿಮಗೆ ಪವರ್ ಸ್ಟೇರಿಂಗು ಎಲ್ಲ ಬರುವಂಥದ್ದು. ಸೊ ಟೈರ್ ಕೂಡ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ. ಫ್ರಂಟ್ ಟೈರ್ ಹೊಸದಾಗಿದೆ, ಬ್ಯಾಕ್ ಟೈರ್ ಸ್ವಲ್ಪ ಇದಾಗಿದೆ. ನೀವು ಅದನ್ನು 50% ಇದೆ, ಚೇಂಜ್ ಮಾಡ್ಕೋಬೋದು, ಒಂದು 40-30%. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್ ಈ ಗಾಡಿ ಬಂದು ನಿಮಗೆ 5 lakhs ಕೊಟ್ಟು ಮಾಡ್ತಾ ಇದ್ದಾರೆ ಸರ್. 5 lakhs. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 79 ಓಡಿದೆ. 79 ಓಡಿದೆ. ಆ್ಯಂಡ್ ಎಷ್ಟನೇ ಓನರು? ಸಿಂಗಲ್ ಓನರ್, ಡೀಸೆಲ್ ಗಾಡಿ. ಸಿಂಗಲ್ ಓನರು, ಡೀಸೆಲ್ ಆಗಿರೋದ್ರಿಂದ ಮೈಲೇಜ್ ಎಷ್ಟು ಕೊಡ್ಬೋದು? ಮೈಲೇಜ್ ಅನ್ಸರ್ 20 ಬರುತ್ತೆ. 20 ಬರುತ್ತೆ. ಓಕೆ. ಸೊ ಇಲ್ಲಿ ಇದು ಕ್ಲೀನ್ ಆಗಿಲ್ಲ, ಸೊ ಆ ಕಾರಣಕ್ಕೆ ಇಲ್ಲಿ ಡಸ್ಟ್ ಕೂತ್ಕೊಂಡಿದೆ. ಸೊ ಫುಲ್ಲು ರಬ್ಬಿಂಗ್ ಪಾಲಿಶಿಂಗ್ ಎಲ್ಲ ಮಾಡಿಕೊಡ್ತೀರಲ್ವಾ ಸರ್? ಎಲ್ಲ ಸರ್, ಎಲ್ಲ ಅಪ್ ಟು ಡೇಟ್ ರೆಡಿ ಮಾಡಿ ಕೊಡ್ತೀವಿ ಸರ್. ಎಲ್ಲ ಬಾಡಿ ಲೈನ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ಬಂಪರ್ಸಲ್ಲಿ ಕೂಡ ನಿಮಗೆ ನೋಡ್ಬೋದು. ಸೊ ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ ನಿಲ್ಲಿಸಿದ್ದಾರೆ, ಯಾವುದೂ ಕ್ಲೀನ್ ಆಗಿಲ್ಲ, ಏನೂ ಆಗಿಲ್ಲ. ಇದು ಕ್ಲೀನ್ ಮಾಡಿ ಕೊಡ್ತಾರೆ. ಓಕೆ, ಇಲ್ಲಿ ಒಂದು i20 ಇದೆ. ಸೊ ಚೆರಿ ರೆಡ್ಡಲ್ಲಿ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಚೆರಿ ರೆಡ್ ಅಲ್ಲ, ಒಂದು ರೆಡ್ಡು, ಒಂಥರ ಏನು ಸರ್ ಇದು? ಮೆರೂನ್ ಕಲರ್. ಓಕೆ ಸರ್, ಈ ಗಾಡಿ ಬಗ್ಗೆ ಹೇಳಿ ಸರ್. ಇದು 2018 ಸಿಂಗಲ್ ಓನರ್ ಆಸ್ಟಾ, ಟಾಪ್ ಆ್ಯಂಡ್ ಮಾಡಲು. ಇದಕ್ಕೆ ಮ್ಯಾಗ್ ಬಿಲ್ಸು, ಹೊಸ ಟೈರ್ಸು, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಸರ್ ಗಾಡಿಗೆ. ಏರ್ ಬ್ಯಾಗ್ಸ್ ಎಲ್ಲ ಬರುವಂಥದ್ದು. ಸೊ ಎಷ್ಟನೇ ಓನರ್ ಆಗಿದೆ ಸರ್ ಇದು? ಸರ್ ಸಿಂಗಲ್ ಓನರು.
ಸರ್ ಏನು ಫೀಚರ್ಸ್ ಎಲ್ಲ ಹೇಳಿ ಸರ್ ಸ್ವಲ್ಪ. ಫೀಚರ್ಸ್ ಎಲ್ಲ ಏರ್ ಬ್ಯಾಗ್ ಇದೆ ಸರ್, 4 ಪವರ್ ವಿಂಡೋ ಇದೆ. ಹಾಂ ಆಮೇಲೆ ಇದು ಟಚ್ ಸ್ಕ್ರೀನ್ಸ್ ಇದೆ ಗಾಡಿಗೆ, US ಕ್ಯಾಮ್ರಾ ಇದೆ, ಹಾಂ ಎಲ್ಲ ಅಪ್ ಟು ಡೇಟ್ ಇದೆ ಸರ್ ಗಾಡಿಗೆ. Okay. ಇದೆ ಟಾಪ್ ಎಂಡ್ ಮಾಡಲು. ಓಕೆ. ಸೊ ಟಾಪ್ ಆ್ಯಂಡ್ ವೆಹಿಕಲ್ ಆಗಿರೋದ್ರಿಂದ ನಿಮಗೆ ಎಲ್ಲ ಥರ ಫೀಚರ್ಸ್ ಬರುವಂಥದ್ದು. ಸೊ ಏರ್ ಬ್ಯಾಗ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುವಂಥದ್ದು. ಬ್ಯಾಕ್ ವೈಪರ್ ಒಂದು ಬರೋದಿಲ್ಲ, ಡಿಫಾಗರ್ ಒಂದು ಬರುತ್ತೆ. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು 775 ಮಾಡ್ತಾವ್ರೆ ಸರ್ ಕೋಟಿಂಗು. 775. ಎಷ್ಟನೇ ಮಾಡಲ್ ಸರ್? ಸರ್ 18 ಮಾಡಲು. ಸೊ ಸಿಂಗಲ್ ಓನರು. ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್? ಸರ್ ಇದು 30,000 ಓಡಿದೆ. 30,000 ಓಡಿದೆ. ಹೆಚ್ಚು ಕಡಿಮೆ ಆಗುತ್ತಾ? ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಓಕೆ ಸರ್, ಇಲ್ಲಿ ಒಂದು ಸ್ವಿಫ್ಟ್ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಸ್ವಿಫ್ಟ್ ಇದು 2008 ಸೆಕೆಂಡ್ VDI ಡೀಸೆಲ್ ಗಾಡಿ. ಓಕೆ. ಇದು ಬಂದು ನಿಮಗೆ ಒಂದು ಸ್ವಲ್ಪ ಇದು ಸ್ವಲ್ಪ ಪೇಂಟಿಂಗು ಪಾಲಿಶ್ ಕೆಲಸ ಇದೆ, ಟೈರ್ ಸ್ವಲ್ಪ ಕಮ್ಮಿನೇ ಇದೆ. ಓಕೆ ನೋಡಿ ಗಾಡಿ. ಸೊ ಗಾಡಿ ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿದೆ, ಕ್ಲೀನಲ್ಲಿ ಮಾಡಿಲ್ಲ. ಸೊ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿರುವಂಥದ್ದು. 4 ಡೋರ್ ಪವರ್ ವಿಂಡೋ ಬರುತ್ತೆ ನಿಮಗೆ. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಬರುತ್ತೆ. ಸೀಟ್ ಕೂಡ ತುಂಬ ಚೆನ್ನಾಗಿದೆ, ಎಲ್ಲೂ ವೇರ್ ಆ್ಯಂಡ್ ಟೇರ್ ಆಗಿಲ್ಲ ಅಂತಲೇ ಹೇಳ್ಬೋದು. ಸೊ ಪವರ್ ಸ್ಟೇರಿಂಗ್ ಜೊತೆ ಬರುತ್ತೆ. ಸೊ ಎಷ್ಟನೇ ಓನರ್ ಸರ್ ಇದು? ಸರ್ ಇದು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಸರ್? ಪ್ರೈಸ್ ಬಂದು ನಿಮಗೆ 285 ಆಗುತ್ತೆ ಸರ್. 285. ಹಾಂ. ಎಷ್ಟನೇ ಮಾಡಲು? ಸರ್ 2008 ಸೆಕೆಂಡ್ ಓನರಾ? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಓಕೆ. ಇಲ್ಲಿ ಒಂದು ಸ್ಕೋಡಾ ಲಾರಾ ಇದೆ ಸರ್, ಹೇಳಿ ಇದ್ರ ಬಗ್ಗೆ. ಸರ್ ಸೋಡಾ ಲಾರಾ ಇದು 2010 ಹಾಂ ಹಾಂ. ಸೆಕೆಂಡ್ ಓನರ್. 1,30,000 ಓಡಿದೆ. ಶೋರೂಮ್ ರೆಕಾರ್ಡ್ಸು, ಡೀಸೆಲ್ ಗಾಡಿ. ಓಕೆ. ಇದು ಟಾಪ್ ಎಂಡ್ ಮಾಡಲು, ಮ್ಯಾಗ್ವಿಲ್ಸ್, ಏರ್ ಬ್ಯಾಗ್ಸ್ ಎಲ್ಲ ಇದೆ. ಫೀಚರ್ಸ್ ಏನೇನು ಬರುತ್ತೆ ಸರ್? ಫೀಚರ್ಸ್ ಇದಕ್ಕೆ ನಾರ್ಮಲ್ ಸಿಸ್ಟಮ್ ಇದೆ ಶೋರೂಮ್ದು. ಹಾಂ ಹಾಂ. ಏರ್ ಬ್ಯಾಗ್ ಇದೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಹಾಂ ಹಾಂ. ಎಲ್ಲ ಅಪ್ ಟು ಡೇಟ್ ಇದೆ ಸರ್. ಸೊ ಲಕ್ಸುರಿ ಗಾಡಿ ಅಂತಲೇ Luxury ಗಾಡಿ. ಹೇಳ್ಬೋದು. ಆ ಕಾಲದಲ್ಲಿ ಇದು ಲಕ್ಸುರಿ ಗಾಡಿ. ಸೊ ನೋಡ್ತಾ ಇರುವಂಥದ್ದು ನಿಮಗೆ ವುಡನ್ ಫಿನಿಶ್ ಜೊತೆ ಎಲ್ಲ ಒಳ್ಳೆ ಬರುತ್ತೆ. ಚೆನ್ನಾಗಿ ಬರುತ್ತೆ ಸರ್. ಡಿಕ್ಕಿ ಸ್ಪೇಸ್ ಇದು ಡಿಕ್ಕಿ ಸ್ಪೇಸ್ ಕೂಡ ಬರುತ್ತೆ. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ತುಂಬ ಚೆನ್ನಾಗಿದೆ. ಸೊ ಬಾಡಿ ಲೈನ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಡಿಕ್ಕಿ ಸ್ಪೇಸ್ ನೋಡ್ಬೋದು. ನಿಮಗೆ ಒಂದು 500 to 600 ಲೀಟರ್ ಬರುತ್ತಾ ಅಂತ. ಬರುತ್ತೆ ಸರ್, ಒಳ್ಳೆ ಲಕ್ಸುರಿ ಗಾಡಿ ಇದು. ಲಕ್ಸುರಿ ಗಾಡಿ. ನಿಮಗೆ ಸಾಕಷ್ಟು ಒಂದು ಸ್ಪೇಸ್ ಸಿಗ್ತಾ ಇರುವಂಥದ್ದು. ಸೊ ನೋಡ್ತಾ ಇರುವಂಥದ್ದು ನೀವು ಸಾಕಷ್ಟು ಒಳ್ಳೆ ಸ್ಪೇಸಿಗೆ ಸಿಗ್ತಾ ಇರುವಂಥದ್ದು. ಸೊ ಈ ಗಾಡಿ ಕೂಡ ವೆಲ್ಲು ನಿಮಗೆ ಸ್ಕ್ರಾಚಸ್ ಕೂಡ ಕಾಣಿಸ್ತಾ ಇಲ್ಲ. ಸೊ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟದ್ದು ಇದೆ ಅಷ್ಟೇ. ಸೊ ನಾರ್ಮಲ್ ಇರುವಂಥದ್ದು. ಸೊ ನೋಡ್ತಾ ಇರುವಂಥದ್ದು. ಸೊ ಈ ಥರ ಇರುತ್ತೆ. ಸೊ ಫಸ್ಟ್ ಓನರ್, ಸೆಕೆಂಡ್ ಓನರ್ ಸರ್? ಸರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ? ಪ್ರೈಸ್ 3 ಲಕ್ಷ ಸರ್. 3 ಲಕ್ಷ. 1 ಲಕ್ಷ ಓಡಿದೆ ಅಲ್ವಾ? 1,30,000 ಓಡಿದೆ. ಓಕೆ. 1,30,000 ಓಡಿದೆ. ಎಷ್ಟನೇ ಓನರು? ಸೆಕೆಂಡ್ ಓನರ್. ಸೆಕೆಂಡ್ ಓನರು. ಓಕೆ ಸರ್, ಇಲ್ಲಿ ಒಂದು ಓಮ್ನಿ ಇದೆ ಸರ್, ಹೇಳಿ ಸರ್ ಓಮ್ನಿ ಬಗ್ಗೆ. ಇದು ಓಮಿನಿ 2003 ಹಾಂ ಹಾಂ. ಸಿಂಗಲ್ ಓನರು. ಹಾಂ ಹಾಂ. FC ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ. ಹಾಂ ಹಾಂ. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ಗಾಡಿಗೆ. ಓಕೆ. ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 4 ಟೈರ್ ಕೂಡ ಗುಡ್ ಕಂಡೀಷನ್. 65,000 ಓಡಿದೆ. ಹಾಂ ಹಾಂ. 65,000 ಅಷ್ಟೇ ಓಡಿರುವಂಥದ್ದು. ಫಸ್ಟ್ ಓನರ್ ಸರ್ ಇದು? ಫಸ್ಟ್ ಓನರು. ಫಸ್ಟ್ ಓನರು. ಸೊ ಫೀಚರ್ಸ್ ಎಲ್ಲ ಕೇಳೋಂಗಿಲ್ಲ ನೀವು. ಸೊ ಇದೆಲ್ಲ ಗೂಡ್ಸ್ಗೆ ಅಂತ ಇಂಥದಕ್ಕೆ ಯೂಸ್ ಮಾಡೋದಕ್ಕಾಗುತ್ತೆ. ಸೊ ತುಂಬ ಒಳ್ಳೆ ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು. ಇದು ಸೀಟ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ. ಎಲ್ಲೂ ವೇರ್ ಆ್ಯಂಡ್ ಟೇರ್ ಆಗಿದೆ. ಇಲ್ಲಿ ಒಂದು ಚಿಕ್ಕದಾಗಿದೆ ಅಷ್ಟೇ. ಸೊ ನೋಡ್ತಾ ಇರುವಂಥದ್ದು. ಸೊ ತುಂಬ ಒಳ್ಳೆ ಸ್ಪೇಸ್ ಬರುವಂಥದ್ದು ನಿಮಗೆ. ಸೊ ಲಗೇಜಿಗೆ ಆ ಥರದಕ್ಕೆ ಯೂಸ್ ಮಾಡ್ಬೋದು. ಫ್ಯಾಮಿಲಿ ಕೂಡ ಯೂಸ್ ಮಾಡ್ಬೋದು. ಬರೀ 65,000 ಓಡಿರುವಂಥದ್ದು. 2003 ಮಾಡೆಲು ಆ್ಯಂಡ್ ಫಸ್ಟ್ ಓನರ್ ವೆಹಿಕಲ್ಲು. ಸರ್ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಸರ್? ಪ್ರೈಸ್ ಇದು ಬಂದು ನಿಮಗೆ 1,500-2,000 ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸರ್ ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಅಂದರೆ ಎಷ್ಟು ಆಗುತ್ತೆ ಅಂತ ಸರ್ ಹೇಳ್ಬೋದು? ಒಂದು 10,000-15,000 20,000 ಹೆಚ್ಚು ಕಮ್ಮಿ ಆಗುತ್ತೆ ಸರ್. 10,000-20,000 ಹೆಚ್ಚು ಕಡಿಮೆ ಆಗುತ್ತೆ. ಬಂದು ಕೂತ್ಕೊಂಡ್ರೆ ಇನ್ನೂ ಕೂಡ ಹೆಚ್ಚು ಕಡಿಮೆ ಆಗ್ಬೋದು ಅಲ್ವಾ? ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ ಗಾಡಿ. ಹಾಂ ಹಾಂ. ಓಕೆ. ಅದಕ್ಕೋಸ್ಕರ ಸ್ವಲ್ಪ ರೇಟ್ ಸ್ವಲ್ಪ ಒಂಥರ ಜಾಸ್ತಿನೇ ಇದೆ ಸರ್. ಓಕೆ. ಸೊ ಇದು ಗಾಡಿಯ ಬ್ಯಾಕ್ ಪ್ರೊಫೈಲ್ ಆಗಿರುವಂಥದ್ದು. ಸೊ ಬಾಡಿ ಲೈನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಕಮ್ಮಿ ಓಡಿದೆ ಕೂಡ. ಸೊ 2 ಟೈರು ಇದು ಔಟ್ ಆಗಿದೆ ಅಷ್ಟೇ, ಏರ್ ಔಟ್ ಆಗಿದೆ ಅಷ್ಟೇ. ಸೊ ಇಲ್ಲಿ ಒಂದು ವೈಟ್ ಕಲರ್ ಓಮ್ನಿ ಇದೆ. ಸೊ ನೋಡ್ತಾ ಇರೋವಂಥದ್ದು. ಸರ್ ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು 2009 ಸೆಕೆಂಡ್ ಓನರು. ಹಾಂ. ಗ್ಯಾಸ್ ಇದು ಪೆಟ್ರೋಲು ವೆಹಿಕಲ್ಲು. ಪೆಟ್ರೋಲು ಗ್ಯಾಸು. ಪೆಟ್ರೋಲು LPG ಕೂಡ ಬರುವಂಥದ್ದು. ಸೊ ನಿಮಗೆ ಕಂಪನಿ ಕಡೆಯಿಂದನೇ ಇದು ನೋಡಿ, ಇದು ಫಿಟ್ಟಿಂಗ್ ಮಾಡಿಸಿರುವಂಥದ್ದಲ್ಲ, ಈ ಕಂಪನಿ ಕಡೆಯಿಂದ ಬಂದಿರುವಂಥದ್ದು. ಸರ್ ಇದು ಮೈಲೇಜ್ ಎಷ್ಟು ಕೊಡ್ಬೋದು ಸರ್ ಇದು? ಸರ್ ಮೈಲೇಜ್ ಬರುತ್ತೆ ಇದು ಒಂದು 17-18 ಕೊಡುತ್ತೆ ಸರ್. 17-18 ಬರುತ್ತೆ. ವಿತ್ LPG ಅಲ್ವಾ ಇದು? LPG. ಓಕೆ. ಸೊ LPG ಬಂದರೆ ಜಾಸ್ತಿ ಬರುತ್ತಲ್ವ ಸರ್ ಮೈಲೇಜ್? LPG ಪೆಟ್ರೋಲ್ ಬೇರೆ, LPG ಬೇರೆ, ಮೈಲೇಜ್ ಬೇರೆ ಕೊಡುತ್ತೆ. LPG ಬೇರೆ ಬರುತ್ತೆ. ಸೊ ನೋಡ್ತಾ ಇರುವಂಥದ್ದು. ಸೊ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇದರಲ್ಲಿ ಸಾಕಷ್ಟು ಜನ ಕೇಳ್ತೀರಾ ಇದರಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ ಅಂತ. ಪವರ್ ಸ್ಟೇರಿಂಗ್ ಬರಲ್ಲ, ಇದು ನಾರ್ಮಲ್ ಸ್ಟೇರಿಂಗ್ ಸರ್. ಯಾಕಂದರೆ ಯಾವುದೇ ಗಾಡಿಯಲ್ಲಿ ನೀವು ತೊಗೊಳ್ಳಿ, ಟಾಪ್ ಎಂಡೇ ತೊಗೊಳ್ಳಿ, ಏನು ಬರಲ್ಲ ಸರ್. ಏನು ಬರೋದಿಲ್ಲ ಇದರಲ್ಲಿ. ಪವರ್ ಸ್ಟೇರಿಂಗ್ ಬರಲ್ಲ, ಪವರ್ ವಿಂಡೋ ಬರಲ್ಲ. ಹಾಂ ಹಾಂ.
ತುಂಬ ಬಾಡಿ ಲೈನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹೊಸ ಕಂಡೀಷನಲ್ಲೇ ಇದೆ. ಸೊ ನೋಡ್ತಾ ಇರೋವಂಥದ್ದು ಎಲ್ಲೂ ಕೂಡ ಸ್ಕ್ರಾಚ್ ಆ್ಯಂಡ್ ಏನೂ ಇಲ್ಲ. ಸೊ ಟೈರ್ ಸ್ವಲ್ಪ ಮ್ಯಾನೇಜಬಲ್ ಅಷ್ಟೇ, ನೀವು ಅದನ್ನು ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ. 4 ಟೈರ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹೋಗಿದೆ ಅದು. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಸರ್ 185 ಕೊಟ್ಟು ಮಾಡ್ತಾ ಇದ್ದಾರೆ ಸರ್. 185. ಎಷ್ಟನೇ ಓನರ್ ಸರ್ ಇದು? ಸರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರು. ಎಷ್ಟು ಓಡಿದೆ ಸರ್? ಸರ್ 70,000 ಓಡಿದೆ. 70,000 ಓಡಿದೆ. ವಿತ್ ಹಿಸ್ಟ್ರಿ ಸಿಗುತ್ತಾ? ಎಲ್ಲ ಅಪ್ ಟು ಡೇಟ್ ಸಿಗುತ್ತೆ ಸರ್. ಅಪ್ ಟು ಡೇಟ್ ಸಿಗುತ್ತೆ. ಸೊ ಓಕೆ. ಇಲ್ಲಿ ಒಂದು ರ್ಯಾಪಿಡ್ ಇದೆ ಸರ್, ಹೇಳಿ ಇದ್ರ ಬಗ್ಗೆ. ಸರ್ ಇದು 2013 ಹಾಂ ಸೆಕೆಂಡ್ ಓನರ್. ಹಾಂ ಸೆಕೆಂಡ್ ಓನರ್. ಟಾಪ್ ಎಂಡ್ ಮಾಡಲ್. ಓಕೆ. ಸೊ ನೋಡ್ತಾ ಇರುವಂಥದ್ದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಲುಕ್ ಅಂತೂ ಎಕ್ಸ್ಟ್ರಾರ್ಡಿನರಿ ಅಂತಲೇ ಹೇಳ್ಬೋದು. ರೆಡ್ ಕಲರ್ ಲುಕ್ಕಲ್ಲಿದೆ. ಸೊ ಲಕ್ಸುರಿ ವೆಹಿಕಲ್ ಆಗಿರೋದ್ರಿಂದ ಸರ್ ನಿಮಗೆ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಫೀಚರ್ಸ್ ಇದಕ್ಕೆ ಹೇಳಿ ಸರ್. ಸರ್ ಇದಕ್ಕೆ ಏರ್ ಬ್ಯಾಗ್ ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಹಾಂ ಶೋರೂಮ್ದು ಸಿಸ್ಟಮ್ ಬರುತ್ತೆ. ಹಾಂ ಆಟೋಮೆಟಿಕ್ ಕಾರ್ ಇದು. ಆಟೋಮೆಟಿಕ್ ವೆಹಿಕಲ್ಲ ಇದು? ಓಕೆ. ನೋಡ್ತಾ ಇರುವಂಥದ್ದು ಸೀಟ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟನೇ ಓನರ್ ಸರ್ ಇದು? ಸರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ವೆಹಿಕಲ್ಲು. ಸರ್ ಎಷ್ಟು ಓಡಿದೆ? ಸರ್ ಇದು 79 ಓಡಿದೆ. ಸೊ ನಿಮಗೆ ಇದು ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ಎಷ್ಟು ಮೈಲೇಜ್ ಕೊಡ್ಬೋದು ಸರ್ ಇದು? ಮೈಲೇಜ್ ಒಂದು 12-13 ಕೊಡುತ್ತೆ ಸರ್. 12-13 ಕೊಡ್ಬೋದು. ಸಿಟಿ ಲಾಂಗ್ ಜಾಸ್ತಿ ಕೊಡುತ್ತೆ. ಓಕೆ. ಸೊ ಲಾಂಗ್ ಜಾಸ್ತಿ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಬೂಟ್ ಸ್ಪೇಸ್ ನೋಡ್ಬೋದು, ತುಂಬ ಚೆನ್ನಾಗಿದೆ. 400 to 500 ಲೀಟ್ರ್ ಬೂಟ್ ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಸೊ ಸೈಡ್ ಪ್ರೊಫೈಲ್ ನೋಡೋಣ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಗಾಡಿ ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ. ಸೊ ಮ್ಯಾಗ್ವೀಲ್ ಜೊತೆ ಬರುತ್ತೆ. ಟೈರ್ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸರ್ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? ಸರ್ 525 ಕೊಟ್ಟು ಮಾಡ್ತಾ ಇದ್ದಾರೆ, ಹೆಚ್ಚು ಕಮ್ಮಿ ಆಗುತ್ತೆ. 525 ಹೆಚ್ಚು ಕಡಿಮೆ ಆಗುತ್ತಾ? ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್ಕು ವಿತ್ ಫುಲ್ಲು ಲಕ್ಸುರಿ ವೆಹಿಕಲ್ ಅಂತ ಟಾಪ್ ಎಂಡ್ ಮಾಡಲ್. ಟಾಪ್ ಎಂಡ್ ವೆಹಿಕಲು. ಓಕೆ. ಇಲ್ಲಿ ಒಂದು BMW ಇರುವಂಥದ್ದು. ಸರ್ ಯಾವ ಸೀರೀಸ್ ಸರ್ ಇದು? ಸರ್ ಇದು 3 ಸೀರೀಸ್ ಸರ್ ಇದು. ಓಕೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ 2008 ಸೆಕೆಂಡ್ ಓನರು. ಓಕೆ. ಮೇಂಟೆನೆನ್ಸು 1 ಲಕ್ಷ ಓಡಿದೆ. ಹಾಂ. ಗಾಡಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್ ಗಾಡಿ. ಓಕೆ. 1 ಲಕ್ಷ ಓಡಿರುವಂಥದ್ದು. ಸೊ ನಿಮಗೆ ಟಾಪ್ ರೂಫ್ ಸಮೇತ ಬರುತ್ತೆ ನಿಮಗೆ. ಸ್ಮ್ಯಾಗ್ ವೀಲ್ಸು. ಓಕೆ. ಏನೇನು ಫೀಚರ್ಸ್ ಬರುತ್ತೆ ಸರ್ ಹೇಳಿ? ಫೀಚರ್ಸ್ ಇದಕ್ಕೆ ಏರ್ ಬ್ಯಾಗ್, ABS, 4 ಪವರ್ ವಿಂಡೋ, ಹಾಂ. ಆಟೋಮೆಟಿಕ್ ಗಾಡಿ, ಟಚ್ ಸ್ಕ್ರೀನ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಓಕೆ. ಎಲ್ಲ ಅಪ್ ಟು ಡೇಟ್ ಇದೆ ಸರ್ ಗಾಡಿಗೆ. ಸೊ ನೋಡ್ತಾ ಇರುವಂಥದ್ದು ಎಲ್ಲ ಅಪ್ ಟು ಡೇಟ್ ಇರುವಂಥದ್ದು. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಬೂಸ್ಟ್ ಹಿಡಿದಿದೆ ಅಷ್ಟೇ, ಇದು ಕ್ಲೀನ್ ಮಾಡಿದ್ರೆ ಹೋಗುತ್ತೆ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನಿಲ್ಲಿಸಿ ಸ್ವಲ್ಪ ಬೂಸ್ಟ್ ಇದು ರೆಸ್ಟ್ ಬೂಸ್ಟ್ ಥರ ಹಿಡಿದ್ಬಿಟ್ಟಿದೆ ಅಷ್ಟೇ. ಇದು ಕ್ಲೀನ್ ಮಾಡಿದ್ರೆ ಹೋಗಿಬಿಡುತ್ತೆ. ಓವರಾಲ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಟಾಪ್ ಎಂಡ್ ವೆಹಿಕಲ್ ಅಲ್ವಾ ಇದು? ಟಾಪ್ ಎಂಡ್ ವೆಹಿಕಲ್ ಸರ್ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದೆ ಸರ್? 650. 650 ನೆಗೋಷಿಯಬಲ್ಲ? ನೆಗೋಷಿಯಬಲ್. ಸೆಕೆಂಡ್ ಓನರ್ ಅಲ್ವಾ? ಸೆಕೆಂಡ್ ಓನರ್. 1 ಲಕ್ಷ ಓಡಿದೆ. ಓಕೆ. ಇಲ್ಲಿ ಒಂದು ಫೋರ್ಡ್ ಎಂಡೆವರ್ ಇದೆ ಸರ್, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು 2007 ಸೆಕೆಂಡ್ ಓನರು. 1,05,000 ಓಡಿದೆ. 1,05,000 ಸೆಕೆಂಡ್ ಓನರ್ ವೆಹಿಕಲ್ ಅಲ್ವಾ? ಶೋರೂಮ್ ಮೇಂಟೆನೆನ್ಸು. ಓಕೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸರ್ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಫೀಚರ್ಸ್ ಇದಕ್ಕೆ ನಾರ್ಮಲ್ ಸಿಸ್ಟಮ್ ಶೋರೂಮ್ದು ಇದೆ. ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ. ಓಕೆ. ಬರುತ್ತೆ ಸರ್ ಇದಕ್ಕೆ. ಇದು 4x4? 4x4 ಇಲ್ಲ ಸರ್ ಇದು. ಇಲ್ಲ. ಓಕೆ. ಸೊ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಜೊತೆ ಬರುತ್ತೆ. ಸಾಕಷ್ಟು ಒಳ್ಳೆ ದೊಡ್ಡ ವೆಹಿಕಲ್ ಅಂತಲೇ ಹೇಳ್ಬೋದು. ನಿಮಗೆ 8 ಸೀಟರ್ ವೆಹಿಕಲ್ ಇದು ನೋಡ್ತಾ ಇರುವಂಥದ್ದು. ಸೊ ಬ್ಯಾಕ್ ಸೈಡ್ ಕೂಡ ನಿಮಗೆ ಕುತ್ಕೊಳ್ಳೋಕೆ ಕೂಡ ತುಂಬ ಚೆನ್ನಾಗಿ ಒಂದು ಸ್ಪೇಸ್ ಕೊಟ್ಟಿರುವಂಥದ್ದು. ಒಂದು ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ ಅಷ್ಟೇ ಬಿಟ್ಟರೆ ಗಾಡಿ ಹೊಸದಿದೆ ಸರ್ ಗಾಡಿಗೆ. ಓವರಾಲ್ ಎಲ್ಲ ಚೆನ್ನಾಗಿದೆ. ಫ್ಯಾಮಿಲಿ ಒಳಗೆ ಗಾಡಿ ಚೆನ್ನಾಗಿರುತ್ತೆ ಇದು. ಹೌದು, ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಸಾಕಷ್ಟು ದೊಡ್ಡ ಗಾಡಿ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರುವಂಥದ್ದು ನಿಮಗೆ ಎಕ್ಸ್ಟ್ರಾ ಸ್ಪೇರ್ ವೀಲ್ ಕೂಡ ಇಲ್ಲಿ ಹಾಕುವಂಥದ್ದು. ಆ್ಯಂಡ್ ನಿಮಗೆ ಮೇಲೆ ಹತ್ತಕ್ಕೆ ಒಂದು ಗ್ರಿಲ್ ಕೂಡ ಕೊಟ್ಟಿರುವಂಥದ್ದು. ಆ್ಯಂಡ್ ಬ್ಯಾಕ್ ಸೈಡ್ ಒಂದು ಮಿರರ್ ಕೂಡ ಆಪ್ಷನ್ ಕೂಡ ಕೊಟ್ಟಿರುವಂಥದ್ದು. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದರಲ್ಲಿ? ಸರ್ ಇದು 6 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀವಿ ಸರ್. 6 ಲಕ್ಷ. ಎಷ್ಟನೇ ಮಾಡೆಲ್ ಸರ್ ಇದು? 2007 ಸೆಕೆಂಡ್ ಓನರು. 2007 ಸೆಕೆಂಡ್ ಓನರು. ಓಕೆ ಸರ್. ಇಲ್ಲಿ ಒಂದು ಆಡಿ A4 ಇದೆ ಸರ್, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಆಡಿ A4 2010 ಸೆಕೆಂಡ್ ಓನರು. ಹಾಂ. ಇದು ಎಲ್ಲ ಶೋರೂಮ್ ರೆಕಾರ್ಡ್ಸ್ ಇದೆ. ಓಕೆ. ಇದು ನಿಮಗೆ ಟಾಪ್ ಆ್ಯಂಡ್ ವೆಹಿಕಲ್. ನಿಮಗೆ ರೂಫ್ ಟಾಪ್ ಇದು ಕೂಡ ಬರುತ್ತೆ ನಿಮಗೆ. ಓಕೆ ಸರ್. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಫೀಚರ್ಸ್ ಇದಕ್ಕೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಟಚ್ ಸ್ಕ್ರೀನ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಆಟೋಮೆಟಿಕ್ ವೆಹಿಕಲ್ಲು. ಸೊ ತುಂಬ ಚೆನ್ನಾಗಿದೆ, ಲಕ್ಸುರಿಯಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹೌದು. ನಿಮಗೆ ನೋಡಿ ಸೀಟ್ ಕೂಡ ತುಂಬ ಚೆನ್ನಾಗಿದೆ. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಬರುತ್ತೆ. ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ಮು ಮತ್ತು ನಿಮಗೆ ಟಚ್ ಸ್ಕ್ರೀನ್ ಕೂಡ ಸಿಗ್ತಾ ಇರುವಂಥದ್ದು. ಸೊ ತುಂಬ ಚೆನ್ನಾಗಿದೆ. ಆಟೋಮೆಟಿಕ್ ವೆಹಿಕಲ್ ಆಗಿರೋದ್ರಿಂದ ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಮೈಲೇಜ್ ಒಂದು 10 ಬರುತ್ತೆ ಸರ್ ಇದು. 10 ಬರುತ್ತೆ. ಸೊ ಡೀಸೆಲ್ಲ ಪೆಟ್ರೋಲ್? ಡೀಸೆಲ್ ವೆಹಿಕಲ್ಲ? ಓಕೆ.
ಮೈಲೇಜ್ ವೆಹಿಕಲ್ಲು ಆಟೋಮೆಟಿಕ್ ಆಗಿರೋದ್ರಿಂದ ನಿಮಗೆ ಒಂದು 10 ಬರುತ್ತೆ. ನೀವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಲಕ್ಸುರಿಯಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. A4 ಆಡಿ ಬಗ್ಗೆ ಹೇಳೋಂಗೆ ಇಲ್ಲ. ಸೊ ಟಾಪ್ ಆ್ಯಂಡ್ ವೆಹಿಕಲ್ ಆಗಿರೋದ್ರಿಂದ ನಿಮಗೆ ಡಿಫಾಗರ್ ಕೂಡ ಬರುವಂಥದ್ದು. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಇದಕ್ಕೆ? ಸರ್ ಇದು 1050. 1050. ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್ ಎಷ್ಟು ಓಡಿದೆ? 1 ಲಕ್ಷ ಓಡಿದೆ. 1 ಲಕ್ಷ ಓಡಿದೆ. ಸೊ 1050 ಹೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಇಲ್ಲಿ ಒಂದು ಸ್ವಿಫ್ಟ್ ಇದೆ ಸರ್, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಸ್ವಿಫ್ಟ್ ಇದು 2017 ಸೆಕೆಂಡ್ ಓನರು. ಹಾಂ ಇದು 2017? 17. ಓಕೆ ಸರ್, ಏನೇನು ಫೀಚರ್ಸ್ ಬರುತ್ತೆ? ಫ್ಯೂಚರ್ ಸರ್ ಇದಕ್ಕೆ ಆಲ್ಮೋಸ್ಟ್ ನಿಮಗೆ 1 ಲಕ್ಷ ಖರ್ಚು ಮಾಡಿ ರೆಡಿ ಮಾಡಿದ್ವಿ ಸರ್ ಗಾಡಿನ. ಓಕೆ. ರಿವರ್ಸ್ ಕ್ಯಾಮ್ರಾ, ಟಚ್ ಸ್ಕ್ರೀನ್ ಎಲ್ಲ ಇದೆ. ಓಕೆ, ರಿವರ್ಸ್ ಕ್ಯಾಮ್ರಾ ಎಲ್ಲ. ಪವರ್ ಮಿರರ್ ಫೋಲ್ಡ್ ಇದೆ ಇದಕ್ಕೆ. ಆಟೋಮೆಟಿಕ್ ವಿಂಡೋ ಕ್ಲೋಸ್ ಆಗುತ್ತೆ, ಇದು ರಿಮೋಟಲ್ಲಿ ಕ್ಲೋಸ್ ಆಗುತ್ತೆ. ಸೊ ತುಂಬ ಖರ್ಚು ಮಾಡಿದ್ದಾರೆ. ಹೊಸ ಟೈರ್ಸ್ ಇದೆ, ಮ್ಯಾಗ್ವಿಲ್ಸ್ ಇದೆ ಗಾಡಿಗೆ, ರಿವರ್ಸ್ ಕ್ಯಾಮ್ರಾ ಇದೆ, ಲೆದರ್ ಸೀಟ್ ಇದೆ ಗಾಡಿಗೆ. ಓಕೆ, ಎಲ್ಲ ಹಾಕ್ಸಿರುವಂಥದ್ದು. ಸೊ ನೀವು ಅಪ್ಡೇಟೆಡ್ ಇದೆ. ಇದು ಲೆದರ್ ಸೀಟ್ ಅಪಾಲ್ಸ್ಟ್ರಿ ಜೊತೆ ಬರುತ್ತೆ. ಆ್ಯಂಡ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ ಅಂತಲೇ ಹೇಳ್ಬೋದು. ಟೈರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಮ್ಯಾಗ್ವೀಲ್ ಜೊತೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಹಾಕ್ಸಿರುವಂಥದ್ದು. ಸೊ ಇದು VXI ಬೇಸ್ ವೇರಿಯಂಟನ್ನು ಟಾಪ್ ಎಂಡ್ ಥರ ಮಾಡಿದ್ದಾರೆ. VXI ಆಪ್ಷನಲ್ಲಿ ಬರುತ್ತೆ. ಹೌದಾ, ಮಿಡ್ ವೇರಿಯಂಟ ಇದು? ಮಿಡ್ ವೇರಿಯಂಟ್. ಸರ್ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಇದು 6 ಲಕ್ಷ. 6 ಲಕ್ಷ ಕೊಟ್ಟು ಮಾಡ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಆಗುತ್ತಾ? ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ಇಲ್ಲಿ ಒಂದು ಆಲ್ಟೋ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಇದು ಆಲ್ಟೋ K10 ಸರ್, ಇದು 2011 ಮಾಡಲು. ಓಕೆ ಸರ್, ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಫೀಚರ್ಸ್ ಇದಕ್ಕೆ ನಿಮಗೆ ನಾರ್ಮಲ್ ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, AC ಮತ್ತು ನಿಮಗೆ ಲೆದರ್ ಸೀಟ್ ಹಾಕ್ಸಿದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಪಿಂಕ್ ಕಲರು ಆ್ಯಂಡ್ ಬ್ಲ್ಯಾಕ್ ಟೈಪಲ್ಲಿದೆ. ಸೊ ಬಾಡಿ ಲೈನ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಸ್ಕ್ರ್ಯಾಚ್ ಏನೂ ಇಲ್ಲ. ಸೊ ತುಂಬ ಚೆನ್ನಾಗಿ ಹೊಸ ಬ್ಯಾಟ್ರಿ ಇದೆ ಸರ್ ಈ ಗಾಡಿಗೆ. ಹೊಸ ಬ್ಯಾಟ್ರಿ ಏನು ಸರ್? ಹೊಸ ಬ್ಯಾಟ್ರಿ ಇದೆ ಸರ್. ಹೌದಾ, ಹೊಸ ಬ್ಯಾಟ್ರಿ ಇದೆ. ಸೊ ಹೊಸ ಬ್ಯಾಟ್ರಿ ಕೂಡ ಇರುವಂಥದ್ದು ಗಾಡೀಲಿ. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಇದು? ಸರ್ ಇದು 225. ಎಷ್ಟು ಓಡಿದೆ ಸರ್ ಇದು? ಸರ್ 85,000 ಓಡಿದೆ. 85,000 ಇದು ಹಿಸ್ಟ್ರಿ ಓಡಿದೆ. ಓಕೆ ಸರ್, ಇದು ಒಂದು i20 ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಸರ್ i20 ಇದು 2015 ಪೆಟ್ರೋಲು. ಓಕೆ, ಸೆಕೆಂಡ್ ಓನರ್ ಇದು. ಹಾಂ, ಸ್ಪೋರ್ಟ್ಸು ಮಿಡ್ ವರ್ಷನ್. ಜಾಗ ಸ್ವಲ್ಪ ಕಂಜೆಸ್ಟೆಡ್ ಇರೋದನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ. ಸೊ ಓಪನ್ ಆಗಲ್ಲ ಸರ್. ಹೇಳಿ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದಕ್ಕೆ ನಿಮಗೆ ನಾರ್ಮಲಾಗಿ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಸಿಸ್ಟಮು, AC ಬರುತ್ತೆ ಇದಕ್ಕೆ. AC ಎಲ್ಲ ಬರುವಂಥದ್ದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರಿವರ್ಸ್ ಕ್ಯಾಮ್ರಾ ಕೂಡ ಇರುವಂಥದ್ದು. ಸೊ ಇದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ಕೂಡ ಸ್ಕ್ರ್ಯಾಚಸ್ ಆಗಲಿ ಏನು ಡೆಂಟ್ಸ್ ಆಗಲಿ ಇಲ್ಲ. ಓವರಾಲ್ ಲುಕ್ ಚೆನ್ನಾಗಿದೆ. ಸರ್ ಎಷ್ಟನೇ ಓನರ್ ಅಂತ ಹೇಳಿದ್ರಿ ಇದು? ಸರ್ 15 ಅಲ್ಲ, ಎಷ್ಟನೇ ಓನರು? ಸೆಕೆಂಡ್ ಓನರು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು 550. ಎಷ್ಟು ಓಡಿದೆ ಸರ್? ಸರ್ ಇದು 56 ಓಡಿದೆ. 56 ಓಡಿದೆ. ಓಕೆ, 550 ನೆಗೋಷಿಯಬಲ್. ಸರ್ ಇಲ್ಲಿ ಒಂದು i10 ಗ್ರ್ಯಾಂಡ್ ಇದೆ, ಅದ್ರ ಬಗ್ಗೆ ಹೇಳಿ ಸರ್. ಸರ್ i10 ಗ್ರ್ಯಾಂಡ್ ಆಟೋಮೆಟಿಕ್ ಇದು. 15 ಆಸ್ಟಾ ಟಾಪ್ ಎಂಡ್ ಮಾಡೆಲು. ಇದು ಪುಷ್ ಬಟನ್ ಬರುತ್ತೆ, ಏರ್ ಬ್ರೇಕ್ ಬರುತ್ತೆ ಇದಕ್ಕೆ. ಮ್ಯಾಗ್ವಿಲ್ಸ್ ಬರುತ್ತೆ. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಜೊತೆ ಬರುತ್ತೆ ನಿಮಗೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಸೆಂಟರ್ ಲಾಕಿಂಗು ಎಲ್ಲ ಬರುವಂಥದ್ದು. ಸೊ ನೋಡ್ತಾ ಇರುವಂಥದ್ದು ನಿಮಗೆ ಪವರ್ ಸ್ಟಾರ್ಟ್ ಇಂಜಿನ್ ಇದು ಬರುತ್ತೆ ನಿಮಗೆ. ಲೆದರ್ ಸೀಟು. ಸೊ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಬರುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ಸ್ಕ್ರ್ಯಾಚಸ್ ಆಗಲಿ ಡಸ್ಟ್ ಆಗಲಿ ಏನೂ ಇಲ್ಲ. ಇದ್ರೂ ಅದು ಕ್ಲೀನ್ ಮಾಡಿಕೊಡುವಂಥ ಪ್ರಯತ್ನ ಆಗುತ್ತೆ. ಸೊ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಜೊತೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಆಟೋಮೆಟಿಕ್ಕು, ಪುಷ್ ಸ್ಟಾರ್ಟ್ ಬಟನ್ನು. ಸೊ ಸೆಕೆಂಡ್ ಓನರ್ ಫಸ್ಟ್ ಓನರ್ ಸರ್ ಇದು? ಸೆಕೆಂಡ್ ಓನರು. ಸೊ ನಿಮಗೆ ಸ್ವಲ್ಪ ಗಾಡಿ ಬಂಪರೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕಾಗುತ್ತೆ. ಇದೇನು ಸರ್ ಕ್ಲೀನ್ ಆಗಿದೆ? ಇದು ಒಂಥರ ಕಲರ್ ಶೇಡ್ ಆಗಿದೆ ಅಲ್ವಾ? ಕಲರ್ ಇದು ಏನಾಗಿಲ್ಲ, ಇದು ಪಾಲಿಶ್ ಇದು ಆಗಿದೆ ಅಷ್ಟೇ. ಸ್ವಲ್ಪ ಇದು ಆಗಿದೆ. ಓಕೆ, ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಚಿಕ್ಕ ಪುಟ್ಟ ಸ್ಕ್ರ್ಯಾಚಸ್ ಅಷ್ಟೇ ಇರುವಂಥದ್ದು. ಸೊ ಓವರಾಲ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೆಕೆಂಡ್ ಓನರ್ ಆಗಿದೆ. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 59 ಓಡಿದೆ. 59. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 5.5. ಎಷ್ಟು? 5.5. ಓಕೆ ಸರ್, ಇಲ್ಲಿ ಒಂದು ಈ ಗಾಡಿ ಬಗ್ಗೆ ಹೇಳಲೇಬೇಕು. ಯಾಕಂದೇಳಿ ಇದು ಅಪ್ಪು ಸರ್ ಫ್ಯಾನ್ ಗಾಡಿ ಅಂತಲೇ ಹೇಳ್ಬೋದು. ಹಿಂದ್ಗಡೆ ಆಮೇಲೆ ತೋರಿಸ್ತೀನಿ ಏನಿದೆ ಅಂತ. ಸೊ ಇದ್ರ ಗಾಡಿ ಬಗ್ಗೆ ಹೇಳಿ ಸರ್. ಸರ್ ಇದು 2005 ಸೆಕೆಂಡ್ ಓನರು. FC ಇನ್ಸೂರೆನ್ಸು ಎಲ್ಲ ರನ್ನಿಂಗ್ ಇದೆ. ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಇದೆ ಗಾಡಿಗೆ. ಓಕೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್ ವ್ಯಾಗನರ್ ಇದು. ಓಕೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಅಪ್ಪು ಸರ್ ಅಂತಲೇ ನೋಡ್ಕೊಂಡು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ
ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿದೆ. ಸೊ ನೋಡ್ತಾ ಇರುವಂಥದ್ದು ಲೆದರ್ ಸೀಟ್ ಜೊತೆ ಬರುತ್ತೆ ನಿಮಗೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, AC ಮತ್ತು ನಿಮಗೆ ಪವರ್ ವಿಂಡೋಸ್ ಬರಲ್ಲ. ಪವರ್ ವಿಂಡೋಸ್ ಬರಲ್ಲ. ಯಾಕೆ ನಾನು ಈ ಅಪ್ಪು ಸರ್ ಫ್ಯಾನ್ ಅಂತ ಹೇಳಿದೆ, ನೋಡ್ತಾ ಇರುವಂಥದ್ದು ಜೊತೆಗಿರೋದ ಜೀವ ಎಂದಿಗೂ ಜೀವಂತ. ಸೊ ಅಪ್ಪು ಸರ್ ಫ್ಯಾನ್ ಗಾಡಿ ಇದು. ಸೊ ಫಸ್ಟ್ ಓನರ ಸೆಕೆಂಡ್ ಓನರ್ ವೆಹಿಕಲ್ ಅಲ್ಲ. ಸ್ಟಿಕ್ಕರ್ ಹಾಕೋ ಅವಶ್ಯಕತೆ ಇಲ್ಲ. ಅಪ್ಪು ಸರ್ ಫ್ಯಾನ್ ಇದ್ದರೆ ಬಂದು ತೊಗೊಂಡೋಗ್ಬೋದು ಅಂತಲೇ ಹೇಳ್ಬೋದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೇವೆ ಸರ್? 185. ಸೊ ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಓಡಿದೆ 70,000 ಓಡಿದೆ. 70,000 ಓಡಿದೆ. ಓಕೆ. 185ಗೆ ಈ ವಿಡಿಯೋದಲ್ಲಿ ತುಂಬ ಕಮ್ಮಿ ಇರೋದಂತ ಹೇಳಿದರೆ ಅಪ್ಪು ಸರ್ ದಯೆಯಿಂದ ಇದೊಂದು ಗಾಡಿ. ಸರ್ ಇಲ್ಲಿ ಒಂದು ಪೋಲೋ ಇದೆ ಸರ್, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಪೋಲೋ 2018 ಪೆಟ್ರೋಲು, ಕಂಫರ್ಟ್ ಲೈನು. ಓಕೆ, 2018 ಪೆಟ್ರೋಲ್ ವೇರಿಯಂಟು. ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದಕ್ಕೆ ಫೀಚರ್ಸ್ ನಿಮಗೆ ಆಲ್ಮೋಸ್ಟ್ ಇದಕ್ಕೆ ಎಲ್ಲ ಹಾಕ್ಸಿದ್ದಾರೆ ಸರ್, ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡಿದ್ದಾರೆ. ಓಕೆ. ಮ್ಯಾಕ್ ಬಿಲ್ಸು, ಹೊಸ ಟೈರು, ಲೆದರ್ ಸೀಟು, ರಿವರ್ಸ್ ಕ್ಯಾಮ್ರಾ, ಟಚ್ ಸ್ಕ್ರೀನ್ ಎಲ್ಲ ಹಾಕ್ಸಿರುವಂಥದ್ದು ನೋಡ್ತಾ ಇರುವಂಥದ್ದು. ಸೊ ಒಂದು ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ 1 ಲಕ್ಷ ಆಲ್ಮೋಸ್ಟ್ ಖರ್ಚು ಮಾಡಿ ರೆಡಿ ಮಾಡಿದ್ದಾರೆ ಸರ್. ಓಕೆ, 1.5 ಲಕ್ಷ ಈ ಗಾಡಿಗೆ ಖರ್ಚಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಜೊತೆ ಬರುತ್ತೆ. ಸೊ ಟಾಪ್ ಆ್ಯಂಡ್ ವೆಹಿಕಲ್ ಅಂತಲೇ ಹೇಳ್ಬೋದು ಇದು ಕೂಡ ನಿಮಗೆ ನೋಡ್ತಾ ಇರುವಂಥದ್ದು. ಸೊ ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಕತ್ಲಿರೋದ್ರಿಂದ ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ತುಂಬ ಇಂಟೀರಿಯರ್ ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ವೇರಿಯಂಟ್ ಏರ್ ಆಗಿಲ್ಲ ಅಂತಲೇ ಹೇಳ್ಬೋದು. ಸೊ ಟಾಪ್ ಆ್ಯಂಡ್ ವೆಹಿಕಲ್ಲು ನಿಮಗೆ ಡಿಫಾಗರು, ಬ್ಯಾಕ್ ವೈಪರ್ ಕೂಡ ಬರುವಂಥದ್ದು. ಸೊ ಎಷ್ಟನೇ ಓನರ್ ಸರ್ ಇದು? ಸರ್ ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ಓಡಿದೆ ಸರ್? 24,000 ಓಡಿದೆ. 24,000 ಅಷ್ಟೇ ಓಡಿರುವಂಥದ್ದು. ಶೋರೂಮ್ ಹಿಸ್ಟ್ರಿ ಜೊತೆಗೆ 24,000 ಓಡಿರುವಂಥದ್ದು. ಕಮ್ಮಿ ಯೂಸ್ ಆಗಿರೋ ಗಾಡಿ ಅಂತಲೇ ಹೇಳ್ಬೋದು. ಪೋಲೋ ಸಾಕಷ್ಟು ಜನಕ್ಕೆ ಇಷ್ಟ ಆಗೋ ಗಾಡಿ. ಆ್ಯಕ್ಚುಲಿ ಪೋಲೋ ವೇರಿಯಂಟ್ ಕೂಡ ಇವಾಗ ಸ್ಟಾಪ್ ಆಗಿರೋದ್ರಿಂದ ಇಲ್ಲಿ ಒಂದು ನಿಮಗೆ ಕಮ್ಮಿ ಓಡಿರೋ ಗಾಡಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 750 ಕೊಟ್ಟು ಮಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 750 ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟನೇ ಮಾಡಲ್ ಅಂತ ಹೇಳಿದ್ರಿ? 18 ಮಾಡಲು. ಓಕೆ. ಡೀಸೆಲ್ ಅಲ್ವಾ? ಪೆಟ್ರೋಲಾ? ಓಕೆ.